ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕು ತರೀಕೆರೆಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ 20ನೇ ವರ್ಷದ ಸಮ್ಮೇಳನ ಕಲಾ ಮೇಳದೊಂದಿಗೆ ಭಾರೀ ಅದ್ದೂರಿಯಾಗಿ ಮೆರವಣಿಗೆ ಸಾಗಿ ಬಯಲು ರಂಗಮಂದಿರ ಪ್ರವೇಶಿಸಿದ್ದು ಹಾಗೂ ಈ ಸಮ್ಮೇಳನಾಧ್ಯಕ್ಷರಾದ ಡಾಕ್ಟರ್ ಎಚ್.ಎಂ. ಮರಳುಸಿದ್ದಪ್ಪ ಹಾಗೂ ರಾಷ್ಟ್ರಧ್ವಜ ಮಾಡಿದ ಉಪವಿಭಾಗಾಧಿಕಾರಿಗಳು ಡಾಕ್ಟರ್ ಕೆ.ಜೆ. ಕಾಂತರಾಜ್, ಪರಿಷತ್ತಿನ ಧ್ವಜ ನೆರವೇರಿಸಿದ ಜಿಲ್ಲಾಧ್ಯಕ್ಷರಾದ ಸೂರಿ ಶ್ರೀನಿವಾಸ್, ತಾಲೂಕು ಅಧ್ಯಕ್ಷರಾದ ರವಿ ದಳವಾಯ್, ದೈಹಿಕ ಶಿಕ್ಷಕರುಗಳಾದ ವೇದಮೂರ್ತಿ, ಮಲ್ಲೇಶಪ್ಪ, ಸುರೇಶ್ ಉದ್ಘಾಟನೆ. ಪುರಸಭೆ ಅಧ್ಯಕ್ಷರಾದ ವಸಂತಕುಮಾರ್ ಹಾಗೂ ಉಪಾಧ್ಯಕ್ಷೆ ಗಿರಿಜಾ ಪ್ರಕಾಶ್ ವರ್ಮಾ, ಮೆರವಣಿಗೆ ಅಧ್ಯಕ್ಷರಾದ ಟಿ.ಜೆ. ಮಂಜುನಾಥ್ ಹಾಗೂ ತಹಸೀಲ್ದಾರ್ ವಿಶ್ವಜಿತ್ ಮೆಹ್ತಾ, ಲೋಕಾರ್ಪಣೆ ಡಾಕ್ಟರ್ ಕೃಷ್ಣೇಗೌಡ, ಡಾಕ್ಟರ್ ಸುಬ್ರಾಯ್, ಎ.ಸಿ. ಚಂದ್ರಪ್ಪ, ಡಾಕ್ಟರ್ ಭರತ್ ಅಂಚೆ ಮತ್ತು ನಾಗಶ್ರೀ ತ್ಯಾಗರಾಜ್ ಹಾಗೂ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಅನಂತಪ್ಪ, ಮಾಜಿ ಅಧ್ಯಕ್ಷರಾದ ರಾಮಚಂದ್ರಪ್ಪ, ಸಿ.ಡಿ.ಪಿ.ಒ. ಚರಣ್ ಮತ್ತು ಎಚ್.ಎಂ. ನರೇಂದ್ರ, ಪರಿಷತ್ತಿನ ಸದಸ್ಯರುಗಳು ಹಾಗೂ ಸರ್ಕಾರಿ ನೌಕರರು ಮತ್ತು ಎಲ್ಲ ಜಾತಿ ಜನಾಂಗದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ವರದಿ ಕರ್ಕುಚ್ಚಿ ಕೃಷ್ಣಮೂರ್ತಿ, SP7 ನ್ಯೂಸ್, ತರೀಕೆರೆ. ಅಧ್ಯಕ್ಷರು ಆದಂತಹ ಶ್ರೀಯುತ ಸೂರಿ ಶ್ರೀನಿವಾಸರವರೇ ಹೇಳಿದರು, ಬಯಸದೇ ಬಂದ ಭಾಗ್ಯ. ನಾವು ಒಟ್ಟಿಗೆ ಬರ್ತಾ ಇದ್ದು, ನಾವು ನಿಮ್ಮಂಗೆ ಸಭಿಕರಾಗಿ ಅಲ್ಲಿ ಕೂರೋಣ ಅಂತ ಇದ್ದಿದ್ದು. ಆದರೆ ಬರುವವರ ಕೊರತೆ ಇದ್ದಿದ್ದರಿಂದ ನಮಗೆಲ್ಲರಿಗೂ ನಿಮ್ಮೆಲ್ಲರ ಆಶೀರ್ವಾದ ಸಿಕ್ತು. ಸೊ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದ ಡಾಕ್ಟರ್ J.P. ಕೃಷ್ಣೇಗೌಡ್ರೆ, ನಮ್ಮೊಡನೆ ಬಹಳ ಸಮಯ ಎಲ್ಲ ಇದ್ದು ಅಧಿಕಾರ ಇದರಲ್ಲಿ ಆಡಳಿತದಲ್ಲಿ ವಿಶೇಷ ಇದು ಮಾಡಿದಂಥ ಡಾಕ್ಟರ್ ಕಾಂತರಾಜ್ರವರೇ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಗಣ್ಯರೇ, ಮುಂದೆ ಇರ್ತಕ್ಕಂಥ ಎಲ್ಲ ನನ್ನ ಕನ್ನಡದ ಮನಸ್ಸುಗಳೇ, ಬಹಳ ವಿಶೇಷವಾಗಿ ಇವತ್ತು ಇದನ್ನು ಬಿಡುಗಡೆ ಮಾಡಿದೆ. ತರೀಕೆರೆ ಏರಿ ಮೇಲೆ ಬಹಳ ವಿಶೇಷವಾದಂಥ ಕವಿ ನಿಸಾರ್ ಅಹಮದ್ರವರು ನಾನು ಓದ್ತಾ ಇರಬೇಕಾದ್ರೆ ಈ ರೀತಿಯ ಕವಿತೆಗಳನ್ನು ಅವರು ಬರೀತಾ ಇದ್ದರು. ಆಗ ನಾವೆಲ್ಲ ಈ ಹಾಡನ್ನು ತಮಾಷೆಯಾಗಿ ಹೇಳಿಕೊಂಡು ಹೋಗ್ತಾ ಇದ್ದಂತೆ ಕೊಳ್ಳುವ ವ್ಯವಸ್ಥೆಯನ್ನು ಮಾಡಬೇಕಾಗಿ ನಾನು ವಿನಂತಿ ಮಾಡ್ಕೊತಾ ಇದ್ದೀನಿ. ಬಿಸಿಲು ಜಾಸ್ತಿ ಆಗ್ತಾ ಇದೆ, ವ್ಯವಸ್ಥೆಯನ್ನು ಮಾಡಿದ್ದೀವಿ ಖಂಡಿತ. ದಯವಿಟ್ಟು ನಾನು ಓದ್ತೀನಿ. ಆತ್ಮೀಯ ತರೀಕೆರೆ ಪಟ್ಟಣದ ನಾಗರಿಕ ಬಂಧುಗಳೇ ಹಾಗೂ ಜಿಲ್ಲೆಯ ವಿವಿಧೆಡೆಗಳಿಂದ ಆಗಮಿಸಿರುವ ಕನ್ನಡ ಅಭಿಮಾನಿಗಳೇ, ನನ್ನ ನಮಸ್ಕಾರಗಳು. ದಿನಾಂಕ 7/3/2025 ಮತ್ತು 8/3/25 ತರೀಕೆರೆ ಪಟ್ಟಣದ ಬಯಲು ರಂಗಮಂದಿರದಲ್ಲಿ ಆಯೋಜನೆಗೊಂಡಿರುವ 20ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವು ಯಶಸ್ವಿಯಾಗಿ ನಡೆಯಲಿ. ಈ ಸಮ್ಮೇಳನದ ಅಧ್ಯಕ್ಷರಾಗಿರುವ ನಮ್ಮ ಕ್ಷೇತ್ರದ ರಂಗೇನಹಳ್ಳಿಯವರಾದ ಡಾಕ್ಟರ್ ಎಚ್.ಎಂ. ಮರಳುಸಿದ್ದಯ್ಯ ಪಟೇಲ್ ಅವರಿಗೂ ಶುಭಾಶಯಗಳನ್ನು ತಿಳಿಸುತ್ತಾ, ಪ್ರಸ್ತುತ ನಾನು 25-26ನೇ ಸಾಲಿನ ಬಜೆಟ್ ಅಧಿವೇಶನದಲ್ಲಿ ಪಾಲ್ಗೊಂಡಿರುವುದರಿಂದ ಉದ್ಘಾಟನಾ ಸಮಾರಂಭಕ್ಕೆ ಹಾಜರಾಗಲು ಸಾಧ್ಯವಾಗುವುದಿಲ್ಲ. ಇಂದಿನ ಅಧಿವೇಶನ ಮುಗಿದ ತಕ್ಷಣ ಈ ಸಮ್ಮೇಳನದಲ್ಲಿ ಪಾಲ್ಗೊಳ್ಳಲು ಉತ್ಸುಕನಾಗಿದ್ದೇನೆ. ನಾಳೆ ಅಂದರೆ ದಿನಾಂಕ 8/3/2025 ಇಡೀ ದಿನ ನಿಮ್ಮ ಜೊತೆಯಲ್ಲಿ ಇರುತ್ತೇನೆ. ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸಲು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಹಾಗೂ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಜೊತೆಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನದ ವಿವಿಧ ಸಮಿತಿಗಳ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಪದಾಧಿಕಾರಿಗಳು, ತಾಲೂಕಿನ ವಿವಿಧ ಸಂಘ ಸಂಸ್ಥೆಗಳ ಅಧ್ಯಕ್ಷರು, ನಿರ್ದೇಶಕರು ಹಾಗೂ ಪದಾಧಿಕಾರಿಗಳು ಕೈ ಜೋಡಿಸುತ್ತೀರಿ. ತಮ್ಮೆಲ್ಲರಿಗೂ ನನ್ನ ವೈಯಕ್ತಿಕ ಧನ್ಯವಾದಗಳು. ಜಿಲ್ಲೆಯ ಹಾಗೂ ರಾಜ್ಯದ ಎಲ್ಲ ಕನ್ನಡ ಮನಸ್ಸುಗಳು ಒಂದಾಗಿ ಒಗ್ಗೂಡಿ ಈ ಸಮ್ಮೇಳನವನ್ನು ಯಶಸ್ವಿಗೊಳಿಸೋಣ, ಕನ್ನಡ ತಾಯಿಯ ತೇರನ್ನು ಮುನ್ನಡೆಸೋಣ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಶುಭ ಕಾಮನೆಗಳು, ವಂದನೆಗಳೊಂದಿಗೆ G.H. ಶ್ರೀನಿವಾಸ್ ಶಾಸಕರು ಅಂತ ಹೇಳಿ ಅವರ ಪ್ರತಿಮೆ ಕೂಡ ಇದೆ ಪಿಂಡಲ್ಲಿ. ಸರ್ ಭಾರತ ರತ್ನ ವಿಶ್ವೇಶ್ವರಯ್ಯನವರು, ಅದಾದಮೇಲೆ ಯಾರಿದ್ದಾರೆ ನೋಡಿ, ಯಾರು ಹೇಳ್ತೀರ ಅವ್ರು ಯಾರು? ಸರ್ ಮಿರ್ಜಾ ಇಸ್ಮಾಯಿಲ್ ಸಾಹೇಬ್ ಅವರಿಬ್ಬರು ಅರಮನೆಯಲ್ಲಿ ಮುಖ್ಯಮಂತ್ರಿಗಳಾಗ್ತಾರೆ. ಆ ಮುಖ್ಯಮಂತ್ರಿ ಸ್ಥಾನವನ್ನು ಪಡೆದಂಥ ಮಹಾನ್ ವ್ಯಕ್ತಿಗಳು 1915ರಲ್ಲಿ ಮಹಾರಾಜರ ಆಶೀರ್ವಾದದಿಂದ ಸರ್ ಎಂ ವಿಶ್ವೇಶ್ವರಯ್ಯವರ ಮಾರ್ಗದರ್ಶನದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಉದ್ಭವ ಆಗುತ್ತೆ. ನೋಡಿ, ಒಂದು ಸಂಸ್ಥೆಯನ್ನು ಕಟ್ಟಿ
ನೂರಾರು ವರ್ಷಗಳು ನಡೆಸೋದು ಬಹಳ ದೊಡ್ಡ ಕೆಲಸ. ಇದೇ ನಿಜವಾದ ಕನ್ನಡದ ಕಟ್ಟುವ ಕೆಲಸ. ಏನಂತೀರಿ? ಹೌದಲ್ವಾ? ಸಿರಿಗನ್ನಡಂ ಗಾಳ್ಗೆ, ಸಿರಿಗನ್ನಡಂ ಗೆಲ್ಲಿಗೆ, ಸಿರಿಗನ್ನಡಂ ಗಲ್ಲಿ ಗಲ್ಲಿಗೆ ಅಂತ ನನ್ನ ಮೆಚ್ಚಿನ ಕನ್ನಡದ ಪೂಜಾರಿ ಕಣ್ಣನ್ನವರು ಕೊಟ್ಟಿರತಕ್ಕಂಥ ಹೊಸ ವ್ಯಾಖ್ಯಾನ. ನಿಜವಾಗ್ಲೂ ಕೂಡ ನೀವು ನಡೀರಿ ಎನ್ನುವಂಥ ಮಾತಿದೆಯಲ್ಲ, ನಾವು ಯಾವ ಪ್ರತಿಫಲಾಪೇಕ್ಷೆ ಇಲ್ಲದೆ ಮಾಧ್ಯಮದವರು ನಮ್ಮೊಂದಿಗೆ ನಿಂತಿದ್ದು. ತರೀಕೆರೆ ಅಂತಂದ್ರೆ ಏನೇನೋ ಅರ್ಥಗಳಿದೆ ನರೇಂದ್ರಣ್ಣ, ಆದರೆ ತರೀಕೆರೆ ಅಂತಂದ್ರೆ ವಿಶೇಷವಾಗಿ ಈ ನೆಲ ಬಹಳ ಪ್ರಮುಖವಾದಂತಹ ನೆಲ ಅನ್ನೋದಕ್ಕೆ ಸಾಕ್ಷೀಕರಿಸಿದ್ದು ನನ್ನ ಮಾಧ್ಯಮ ಮಿತ್ರರಿಂದ ಹಿಡಿದು ದಾಖಲೆಯಾಗಿ ಉಳಿತಕ್ಕಂಥ ರೀತಿಯಲ್ಲಿ ಅನೇಕ ವಿಷಯಗಳನ್ನು ಒಳಗೊಂಡಿರ್ತಕ್ಕಂತಹ ಈ ಸಂಚಿಕೆ ಇವತ್ತು ಹೊರತಂದಿದ್ದೀರಿ. ಇದರ ಸಂಪಾದಕ ಮಂಡಳಿ ಬಹಳ ವಿಶೇಷವಾಗಿ ಸೂರ್ಯ ಶ್ರೀನಿವಾಸರವರ ಒಂದು ಸಂಪಾದಕತ್ವದಲ್ಲಿ ಪ್ರಧಾನ ಸಂಪಾದಕತ್ವ, ಹಾಗೂ ಉಮಾಪ್ರಕಾಶ್ ಹಾಗೂ ನವೀನ್ ಪನ್ನಯ್ಯ, ಲತಾ ರಾಜಶೇಖರ್ ಹಾಗೂ ಇನ್ನೂ ಅನೇಕರು ಇದರಲ್ಲಿದ್ದಾರೆ. ಸೊ ಅವರೆಲ್ಲರ ಶ್ರಮ ಬಹುಶಃ ಇದು ದಾಖಲೆಯಾಗಿ ಉಳೀತದೆ. ಅಂತಹ ಒಂದು ಶ್ರಮವನ್ನು ನೀವೆಲ್ಲರೂ ಸೇರ್ ಮಾಡಿದರೆ ನಿಮಗೆಲ್ಲರಿಗೂ ನನ್ನ ಅಭಿನಂದನೆ. ನಾವು ವಿಜ್ಞಾನ ತಂತ್ರಜ್ಞಾನ ಬಹಳಷ್ಟು ಮೇಲೆ ಹೋಗಿದ್ದೇವೆ. ಇವತ್ತು ಹೇಳ್ತಾರಲ್ಲ, ಸ್ಕೈ ಈಸ್ ದಿ ಓನ್ಲಿ ಲಿಮಿಟ್ ಅನ್ನೋ ಹಾಗೆ ಆಕಾಶ ಒಂದು ಮುಟ್ಟಿಲ್ಲ, ಅಷ್ಟು ಎತ್ತರಕ್ಕೆ ನಾವು ಎಲ್ಲರೂ ನಾಗಾಲೋಟದಲ್ಲಿ ಓಡ್ತಾ ಇದ್ದೇವೆ. ಏನೆಲ್ಲ ಇದ್ರೂ ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ಜಲ, ಇಲ್ಲಿಯ ತರೀಕೆರೆಯ ಎಲ್ಲ ಕನ್ನಡದ ಮನಸ್ಸುಗಳು ನಾವಿದ್ದೀವಿ ಮಾಡಿ ಕನ್ನಡದ ಕೆಲಸನ ಅಂತ ಹೇಳಿದ್ರಲ್ಲ, ಅದಕ್ಕಾಗಿ ನಾನು ಶಿರವಾಗಿ ತರೀಕೆರೆ ತಾಲೂಕಿನ ಎಲ್ಲ ಮಹಾಜನತೆಗೆ ನಾನು ವಂದಿಸ್ತೀನಿ. ಹಾಗೇನೆ ವಿಶೇಷ ಅಂತಂದರೆ ತರೀಕೆರೆ ಅಕ್ಕನಾಗಂಬಿಕೆ ಗದ್ದುಗೆ ಇರುವಂಥ ಸ್ಥಳ, ತರೀಕೆರೆ ವಿಳೆದೆಲೆಗೆ ಹೆಸರು ಮಾಡಿದಂಥ ಸ್ಥಳ, ತರೀಕೆರೆ ಅರೆಮಲೆನಾಡು. ಆ ಕಡೆ ಮಲೆನಾಡು ಅಲ್ಲ, ಈ ಕಡೆ ಬಯಲುಸೀಮೆನೂ ಅಲ್ಲ. ನೀವು ಕಡೂರಿಗೆ ಬಂದ್ಬಿಟ್ರೆ ನೀವು ಪೂರ್ತಿ ಬಯಲುಸೀಮೆನೇ ನೋಡ್ತೀರಿ. ಆದರೆ ತರೀಕೆರೆ ಮಲೆನಾಡು ಇರುವಂಥ ಸ್ಥಳ. ತರೀಕೆರೆ ಅಂದರೆ ರಾಜ್ಯ ಅಲ್ಲ, ರಾಷ್ಟ್ರ ಗುರುತಿಸಿಕೊಳ್ಳುವಂಥ ಕುಸ್ತಿ ವ್ಯವಸ್ಥೆ ಈ ನೆಲದಲ್ಲಿ, ಈ ಜಾಗದಲ್ಲಿ ಆದಂಥ ವ್ಯವಸ್ಥೆ. ಹಾಗಾಗಿ ತರೀಕೆರೆಗೆ ಅದರದ್ದೇ ಆದಂಥ ಮಹತ್ವ ಮತ್ತೆ ಮನ್ನಣೆ ಇದೆ. ಹಾಗಾಗಿ ಪ್ರತಿ ಕ್ಷಣವೂ ಕೂಡ ಯಾವುದೇ ಕಾರ್ಯ ಆದರೂ ಕೂಡ ಗುರುಳೆ ಈ ನೆಲದಲ್ಲಿ ಅತ್ಯಂತ ಅದ್ಭುತವಾಗಿ ಸಮ್ಮೇಳನಗಳು ನಡೆಯುತ್ತೆ, ಹಬ್ಬಗಳು ನಡೆಯುತ್ತೆ, ಜಾತ್ರೆಗಳು ನಡೆಯುತ್ತೆ. ನೀವು ಹಾಗೆ ನೋಡಬೇಕು.